ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳ ಅಂದ್ರೆ ಅದು ಕುಂಭಮೇಳ. ಪ್ರಪಂಚದಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲವಿದೆ. ಏನಿದು ಕುಂಭಮೇಳ, ಯಾವಾಗೆಲ್ಲ ನಡೆಯುತ್ತೆ, ಎಲ್ಲೆಲ್ಲಿ ನಡೆಯುತ್ತೆ, ಇದರಿಂದ ಸರ್ಕಾರಕ್ಕೇನು ಲಾಭ ಅನ್ನೋದು. ಈ ಬಗ್ಗೆ ನಾನಾ ಪ್ರಶ್ನೆಗಳು, ಗೊಂದಲಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಬನ್ನಿ ಹಾಗಿದ್ರೆ ಈ ಕುಂಭಮೇಳದ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ಕೊಂಡು ಬರೋಣ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಕೋಟಿ ಕೋಟಿ ಜನ ಸೇರುವ ಕುಂಭಮೇಳ ದೇಶದ ಅತಿದೊಡ್ಡ ಹಬ್ಬ. 3 ವಿಧಗಳ ಕುಂಭವಿದ್ದು ಅವುಗಳನ್ನು ಬೇರೆ ಬೇರೆ ವರ್ಷಗಳಲ್ಲಿ ಆಯೋಜಿಸಲಾಗುತ್ತದೆ. ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನ ಕುಂಭ ಎಂದು ಕರೆಯಲಾಗುತ್ತೆ. ಹಾಗೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಅರ್ಧ ಕುಂಭ ಎಂದು ಕರೆಯಲಾಗುತ್ತದೆ. ಹಾಗೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಮಹಾ ಕುಂಭಮೇಳವೆಂದು ಕರೆಯಲಾಗುತ್ತದೆ. ಮುಂದಿನ ತಿಂಗಳು ಅಂದ್ರೆ ಜನವರಿ 13ರಿಂದ ಫೆಬ್ರವರಿ 26ರ ತನಕ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯಲಿದೆ. ಹಾಗಿದ್ರೆ ಇದರ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. 12 ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ಜನವರಿ 13ರಂದು ಆರಂಭವಾಗಿ ಸತತ 45 ದಿನಗಳ ಕಾಲ ನಡೆಯಲಿದೆ. ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಸುಮಾರು 45 ಕೋಟಿ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಇದು ಕೇವಲ ಒಂದು ಆಧ್ಯಾತ್ಮಿಕ ಭಕ್ತಿಯ ಕಾರ್ಯಕ್ರಮವಾಗಿರದೆ ಉತ್ತರ ಪ್ರದೇಶದ ಆರ್ಥಿಕತೆಯೂ ಕೂಡ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗ್ತಿದೆ. ಲಾಭ ನಷ್ಟಗಳ ಲೆಕ್ಕಾಚಾರ ನಡೀತಾ ಇದೆ. 1882ರಿಂದಲೂ ಕುಂಭಮೇಳ ನಡೆಯುತ್ತಲೇ ಬಂದಿದೆ. ಈ ಬಾರಿ ಒಟ್ಟು 25,000 ಕೋಟಿ ರೂಪಾಯಿ ಲಾಭ ಗಳಿಸುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಮಹಾ ಕುಂಭಮೇಳದ ಸಂದರ್ಭದಲ್ಲಿ 300 ವಿಶೇಷ ರೈಲು ಸೇರಿದಂತೆ 13,000 ರೈಲುಗಳು ಸಂಚಾರ ಮಾಡಲಿವೆ. ಹಾಗೆ ಯಾತ್ರಿಗಳ ಎಣಿಕೆಗೆ AI ಕ್ಯಾಮೆರಾಗಳನ್ನ ಅಳವಡಿಸೋಕೆ ನಿರ್ಧರಿಸಲಾಗಿದೆ. ಇದರಿಂದ 95ರಷ್ಟು ನಿಖರವಾದ ಫಲಿತಾಂಶ ಬರಲಿದೆ. ಈಗಾಗಲೇ 4,000 ಹೆಕ್ಟೇರ್ ಪ್ರದೇಶವನ್ನ ಗುರುತಿಸಲಾಗಿದೆ. ಈ ಬಾರಿಯ ಮಹಾ ಕುಂಭಮೇಳದಲ್ಲಿ 40ರಿಂದ 45 ಕೋಟಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಇದು ವಿಶ್ವದಲ್ಲಿ ಒಂದು ಕಡೆ ಅತಿ ಹೆಚ್ಚು ಜನರು ಸೇರುವ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿದೆ. ಇದರ ಬಜೆಟ್ ಒಟ್ಟು 6,382 ಕೋಟಿ ರೂಪಾಯಿಯಷ್ಟಿದೆ. ಈಗಾಗಲೇ 5,600 ಕೋಟಿ ರೂಪಾಯಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಅಲರ್ಟ್ ಮಾಡಲಾಗಿದೆ. ಸರ್ಕಾರ ಸುಮಾರು 3,700 ಕೋಟಿ ರೂಪಾಯಿಯನ್ನ ಈ ಹಿಂದೆ 2019ರಲ್ಲಿ ನಡೆದ ಕುಂಭಮೇಳಕ್ಕೆ ನೀಡಿತ್ತು. ಈ ಬಾರಿಯೂ ಮಹಾ ಕುಂಭಮೇಳವನ್ನ ಬಹಳ ಲೆಕ್ಕಾಚಾರ ಹಾಕಿ ನಡೆಸಲಾಗ್ತಾ ಇದೆ. ಕುಂಭಮೇಳಕ್ಕೆ ಬರುವ ಒಬ್ಬ ಯಾತ್ರಿಕ ಸುಮಾರು 8,000 ರೂಪಾಯಿಯನ್ನ ಖರ್ಚು ಮಾಡಿದ್ರೆ ಒಟ್ಟು 3.2 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ. ಪ್ರಯಾಗ್ರಾಜ್ ಮಾತ್ರವಲ್ಲ, ಅಕ್ಕಪಕ್ಕದಲ್ಲಿರುವ ಧಾರ್ಮಿಕ ಕ್ಷೇತ್ರಗಳಾದ ವಾರಣಾಸಿ, ಅಯೋಧ್ಯೆ, ಮಥುರಾ ಮತ್ತು ವಿದ್ಯಾವಾಸಿನಿ ಧಾಮಕ್ಕೂ ಕೂಡ ಸಾವಿರಾರು ಭಕ್ತರು ಭೇಟಿ ಕೊಡಲಿದ್ದಾರೆ. ಈಗಾಗಲೇ 45,000 ಕುಟುಂಬಗಳು ಈ ಮಹಾ ಕುಂಭಮೇಳದಿಂದ ಉದ್ಯೋಗ ಪಡೆದುಕೊಂಡಿದ್ದಾರೆ. ಒಂದು ಮೂಲಗಳ ಪ್ರಕಾರ 6 ತಿಂಗಳಿಗೆ ಹರಿದು ಬರುವ ಬಂಡವಾಳವನ್ನ ಈ ಒಂದೇ ಒಂದು ಕುಂಭಮೇಳದಿಂದ ಗಳಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. IRCTC ಸುಸಜ್ಜಿತವಾದ ಅತ್ಯಾಧುನಿಕ ಟೆಂಟ್ ನಿರ್ಮಿಸುವ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 2 ವಿಧದ ಟೆಂಟ್ ವ್ಯವಸ್ಥೆ ಇದ್ದು ಅದಕ್ಕೆ ತಕ್ಕಂತೆ ದರ ಕೂಡ ನಿಗದಿಪಡಿಸಲಾಗಿದೆ. ಬೆಳಗಿನ ಉಪಹಾರ, ಭೋಜನವು ಇದರಲ್ಲಿ ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ. ಮಹಾ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಜ್ಜಾಗಿದ್ದು ದೇಶ ವಿದೇಶದ ಜನ ಇದನ್ನು ನೋಡಲು ಸಜ್ಜಾಗಿದ್ದಾರೆ. ನಮಸ್ಕಾರ.